ಸರ್ವರಿಗೂ ಕನ್ನಡ ಶ್ರೀ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಲಂಕಾರಗಳಲ್ಲಿ 2 ವಿಧಗಳು ಇವೆ ಅಂತ ಹೇಳಿ ತಿಳ್ಕೊಂಡಿದ್ದೆವು. ಅದರಲ್ಲಿ 2ನೇ ವಿಧವಾದಂಥ ಅರ್ಥಾಲಂಕಾರಗಳು ಈ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲಾಗಿ ನಾವು ಅರ್ಥಾಲಂಕಾರ ಎಂದರೆ ಏನು ಎಂಬುದನ್ನು ತಿಳ್ಕೊಳ್ಬೇಕಾಗತ್ತೆ. ಕವಿಯು ಅರ್ಥಗಳ ಮೂಲಕ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕೆ ಅರ್ಥಾಲಂಕಾರ ಅಂತೇಳಿ ಹೇಳ್ತೇವೆ. ಅಂದರೆ ಹೋಲಿಕೆ, ಕಲ್ಪನೆ, ವಿಶೇಷಾರ್ಥಗಳಿಂದ ಅರ್ಥಾಲಂಕಾರಗಳು ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ, ಕಾವ್ಯದ ಸ್ವಾರಸ್ಯವನ್ನು ಅಧಿಕಗೊಳಿಸುತ್ತವೆ, ಅರ್ಥ ಮಾಡಿಕೊಂಡಷ್ಟು ಹೃದ್ಯವಾಗಿಸುತ್ತದೆ. ಶಬ್ದಾಲಂಕಾರಗಳ ಬೆಡಗು ತಾತ್ಕಾಲಿಕವಾದರೆ ಅರ್ಥಾಲಂಕಾರಗಳ ಬೆರಗು ಶಾಶ್ವತವಾಗಿರುತ್ತೆ. ಉದಾಹರಣೆಗೆ ನಾವು ನೋಡಿದಾಗ, ರಣದಿಂದ ಹಿಂದಿರುಗಿದ ಪತಿಯನ್ನು ಕಂಡ ಆಕೆಯ ಮುಖ ಸೂರ್ಯೋದಯವಾದೊಡನೆ ಅರಳುವ ಕಮಲದಂತೆ ಅರಳಿತು. ಇಲ್ಲಿ ಗಂಡನನ್ನು ಕಂಡ ಅವಳಿಗೆ ಸಂತೋಷವಾಯಿತು ಎಂಬುದನ್ನು ಈ ರೀತಿಯಲ್ಲಿ ಹೇಳಿದಾಗ ಅದರ ಸೊಬಗೇ ಬೇರೆಯಾಗುತ್ತದೆ. ಇಲ್ಲಿ ಪತಿಯ ಆಗಮನವನ್ನು ಸೂರ್ಯೋದಯಕ್ಕೂ ಅವಳ ಸಂತಸದ ಮೊಗವನ್ನು ಅರಳುವ ಕಮಲಕ್ಕೂ ಹೋಲಿಸಲಾಗಿದೆ. ಹೀಗೆ ಹೇಳುವುದನ್ನೇ ನಾವು ಅರ್ಥಾಲಂಕಾರ ಅಂತೇಳಿ ಹೇಳ್ತೇವೆ. ಅಂದರೆ ಅರ್ಥದ ಮೂಲಕ ಕಾವ್ಯದ ಸ್ವಾರಸ್ಯವನ್ನು ಹೆಚ್ಚಿಸುವಂತಹ ಉದ್ದೇಶವನ್ನು ಹೊಂದಿರುವಂತಹ ಅಲಂಕಾರ. ಅಲಂಕಾರಗಳಲ್ಲಿ ನಾವು ಅನೇಕ ಪ್ರಕಾರಗಳನ್ನು ಗುರುತಿಸ್ತೇವೆ. ಇಲ್ಲಿ ಮುಖ್ಯವಾಗಿ ನಾವು ಉಪಮಾಲಂಕಾರ, ರೂಪಕಾಲಂಕಾರ, ದೃಷ್ಟಾಂತಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ಅರ್ಥಾಂತರ ನ್ಯಾಸಾಲಂಕಾರ, ಶ್ಲೇಷಾಲಂಕಾರ, ದೀಪಕಾಲಂಕಾರ ಇತ್ಯಾದಿ ಅಲಂಕಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಮೊದಲಾಗಿ ನಾವು ನೋಡುವಂಥದ್ದು ಉಪಮಾಲಂಕಾರ. 2 ವಸ್ತುಗಳಲ್ಲಿ ಇರುವಂತಹ ಹೋಲಿಕೆಯನ್ನು ವರ್ಣಿಸುವುದೇ ಉಪಮಾಲಂಕಾರವೆನಿಸುತ್ತದೆ. ಇಲ್ಲಿ ನೋಡಿ, ಉಪ ಅಂತ ಹೇಳಿದರೆ ಸಮೀಪ, ಮ ಅಂತ ಹೇಳಿದರೆ ಮೌಲ್ಯ. ಒಂದು ವಸ್ತು ಇನ್ನೊಂದು ವಸ್ತುವಿನಂತೆಯೇ ಇದೆ ಎಂದು ಹೇಳುವುದು ಉಪಮಾಲಂಕಾರ. ಉಪಮೇಯವು ಉಪಮಾನದಂತೆ ಇದೆ ಎಂದು ಹೇಳುವುದೇ ಉಪಮಾಲಂಕಾರ. ಒಂದು ವಸ್ತುವು ಇನ್ನೊಂದು ವಸ್ತುವಿನ ಹಾಗೇ ಇದೆ ಎನ್ನುವ ಹೋಲಿಕೆಯನ್ನು ಮತ್ತು ಆ 2 ವಸ್ತುಗಳು ಬೇರೆ ಬೇರೆ ಎನ್ನುವಂತಹ ವ್ಯತ್ಯಾಸವನ್ನು ಹೇಳುವುದೇ ಉಪಮಾಲಂಕಾರ. 2 ವಸ್ತುಗಳ ಮಧ್ಯೆ ಇರುವಂತಹ ಹೋಲಿಕೆಯನ್ನು ಮತ್ತು ವ್ಯತ್ಯಾಸವನ್ನು ಹೇಳುವುದೇ ಉಪಮಾಲಂಕಾರ ಅಂತೇಳಿ ಹೇಳ್ಬೋದು. ಅಂದರೆ ನಾವಿಲ್ಲಿ ಈ ಉಪಮಾಲಂಕಾರವನ್ನು ಕಲಿಯುವಂತಹ ಸಂದರ್ಭದಲ್ಲಿ 4 ಪ್ರಮುಖ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಅವುಗಳು ಯಾವುವು ಅಂತ ಹೇಳಿದರೆ, ಮೊದಲನೇದಾಗಿ ಉಪಮೇಯ, ಎರಡನೇದಾಗಿ ಉಪಮಾನ, ಮೂರನೇದಾಗಿ ಸಮಾನ ಧರ್ಮ ಅಥವಾ ಸಾಧಾರಣ ಧರ್ಮ, ನಾಲ್ಕನೇದಾಗಿ ವಾಚಕ ಶಬ್ದ ಅಂದರೆ ಉಪಮಾ ವಾಚಕ ಅಂತೇಳಿ ಹೇಳ್ತೇವೆ. ಈ 4 ಅಂಶಗಳು ಇರುವಂಥ ಅಲಂಕಾರವನ್ನು ಪೂರ್ಣೋಪಮಾಲಂಕಾರ ಅಂತೇಳಿ ಹೇಳ್ತೇವೆ. ಈ 4 ಅಂಶಗಳಲ್ಲಿ ಒಂದೆರಡು ಅಂಶಗಳು ಇಲ್ಲದಿದ್ದರೆ ಅಂಥವನ್ನು ನಾವು ಲುಪ್ತೋಪಮಾಲಂಕಾರ ಅಂತೇಳಿ ಹೇಳ್ತೇವೆ. ಈಗ ಮೊದಲನೇದಾಗಿ ನಾವು ಉಪಮೇಯ ಅಂತ ಹೇಳಿದರೆ ಏನಂತ ಹೇಳಿ ನೋಡೋಣ. ಅಂದರೆ ಹೋಲಿಕೆಗೆ ಗುರಿಯಾಗುವ ವಸ್ತು. ಅಂದ್ರೇನು? ಹೋಲಿಕೆಗೆ ಯಾವುದು ಗುರಿಯಾಗ್ತದೆ ಆ ವಸ್ತುವನ್ನು ನಾವು ಉಪಮೇಯ ಅಂತೇಳಿ ಹೇಳ್ತೇವೆ. ಉಪಮಾನ ಅಂತ ಹೇಳಿದರೆ ಹೋಲಿಸಿರುವಂತಹ ವಸ್ತು. ಹೋಲಿಸಿರುವ ವಸ್ತು ಯಾವುದು ಅದು ಉಪಮಾನ. ಹೋಲಿಕೆಗೆ ಗುರಿಯಾದ ವಸ್ತು ಉಪಮೇಯ. ಸಾಧಾರಣ ಧರ್ಮ ಅಂತ ಹೇಳಿದರೆ ಉಪಮಾನ ಮತ್ತು ಉಪಮೇಯಗಳೆರಡರಲ್ಲೂ ಕಾಣುವಂತಹ ಸಮಾನ ಧರ್ಮ ಏನುಂಟ ಅದನ್ನು ನಾವು ಸಾಧಾರಣ ಧರ್ಮ ಅಂತೇಳಿ ಹೇಳ್ತೇವೆ. ಉಪಮಾವಾಚಕ ಅಂತ ಹೇಳಿದರೆ ಅಂತೆ, ಅಂತೆ, ಓಳ್, ಒಲ್, ರೀತಿ, ಹಾಗೆ ಇತ್ಯಾದಿ ಶಬ್ದಗಳು ಬಂದರೆ ಅದನ್ನು ನಾವು
ಉಪಮಾವಾಚಕ ಅಂತೇಳಿ ಹೇಳ್ತೇವೆ. ಈ 4 ಅಂಶವನ್ನು ಉದಾಹರಣೆಯ ಮೂಲಕ ವಿವರವಾಗಿ ತಿಳ್ಕೊಳ್ಳೋಣ. ಈ ಉದಾಹರಣೆ ಮೂಲಕ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಈ 4 ಅಂಶಗಳು ಸರಿಯಾದ ರೀತಿಯಲ್ಲಿ ಅರ್ಥ ಆಗುತ್ತೆ. ಉದಾಹರಣೆಗೆ ಇಲ್ಲಿ ನಾನು ಒಂದು ಉದಾಹರಣೆ ನೀಡಿದ್ದೇನೆ. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ. ಇಲ್ಲಿ ನಾವು 4 ಅಂಶಗಳನ್ನು ಯಾವ ರೀತಿಯಲ್ಲಿ ಗುರುತಿಸಬಹುದು ಅಂತ ಹೇಳಿ ನೋಡಿ. ಉಪಮೇಯ, ನೀಚರಿಗೆ ಮಾಡಿದ ಉಪಕಾರ. ಉಪಮಾನ ಅಂದರೆ ಯಾವುದಕ್ಕೆ ಹೋಲಿಸಲಾಗಿದೆ ಎನ್ನುವುದು. ಹಾವಿಗೆ ಹಾಲೆರೆದಂತೆ. ಸಮಾನ ಧರ್ಮ, ಹಾವಿನಲ್ಲಿರುವ ವಿಷ, ನೀಚರು ಮಾಡುವ ಅಪಕಾರ. ಇವೆರಡೂ ಸಮಾನ ಧರ್ಮಗಳು. ಅದಕ್ಕೋಸ್ಕರ ನಾವು ಈ ನೀಚರಿಗೆ ಮಾಡಿದ ಉಪಕಾರ ಏನುಂಟ, ಉಪಮೇಯವನ್ನು ಆಗಿರುವಂತಹ ನೀಚರಿಗೆ ಮಾಡಿದ ಉಪಕಾರವನ್ನು ಹಾವಿಗೆ ಹಾಲೆರೆದಂತೆ. ಹಾವು ಎಷ್ಟೋ ಹಾಲೆರೆದ್ರೂ ನಮಗೆ ವಿಷವನ್ನೇ ಕೊಡ್ತದೆ ಹೊರತು ನೀಚರು ಸಹ ಅಪಕಾರವೇ ಮಾಡುವಂಥದ್ದು. ಈ ರೀತಿಯಲ್ಲಿ ಅರ್ಥ ನೀಡಲಾಗಿದೆ. ಉಪಮಾವಾಚಕ ಹಾಲೆರೆದಂತೆ ಎನ್ನುವಲ್ಲಿ ಇರುವಂಥ ಅಂತೆ ಎನ್ನುವಂತಹ ಶಬ್ದ, ಇದನ್ನು ನಾವು ಪೂರ್ಣ ಉಪಮಾಲಂಕಾರ ಅಂತೇಳಿ ಹೇಳ್ತೇವೆ. ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ನೋಡಿ. ಮುಖವು ಚಂದ್ರನಂತೆ ಸುಂದರವಾಗಿದೆ. ಉಪಮೇಯ ಮುಖ, ಉಪಮಾನ ಚಂದ್ರ, ಉಪಮಾವಾಚಕ ಅಂತೆ, ಸಮಾನ ಧರ್ಮ, ಸುಂದರವಾಗಿರುವಂತಹದ್ದು. ಉಪಮಾವಾಚಕ ಶಬ್ದ ಅಂತೆ. ನಾವು ಸುಲಭವಾಗಿ ಉಪಮಾಲಂಕಾರವನ್ನು ಯಾವ ರೀತಿಯಲ್ಲಿ ನೆನ್ಪಿಟ್ಕೊಳ್ಬೋದು ಅಂತ ಹೇಳಿದರೆ, ಅಂತೆ ಇರುವಂತಹ ಸಂದರ್ಭದಲ್ಲಿ ಅಂತೆ ಕೆಲವೊಂದು ವಾಚಕ ಶಬ್ದಗಳನ್ನು ಹೇಳಿದೆ ಅಲ್ವಾ, ಇದು ಇದ್ದರೆ ನಾವು ಸುಲಭವಾಗಿ ಇದನ್ನು ಉಪಮಾಲಂಕಾರ ಅಂತೇಳಿ ಹೇಳ್ಬೋದು. ಉಪಮಾಲಂಕಾರಕ್ಕೆ ಉದಾಹರಣೆಯನ್ನು ನಾನು ಕೊಟ್ಟಿರ್ತೇನೆ ನೋಡಿ. ಇಲ್ಲಿ ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಮುಟ್ಟಿಕೊಂಡಂತೆ. ಇಲ್ಲಿ ಉಪಮಾನ ಕುಂಬಳಕಾಯಿ ಕಳ್ಳ, ಸಮಾನ ಧರ್ಮ ಹೆಗಲು ಮುಟ್ಟಿಕೊಳ್ಳುವುದು. ವಾಚಕ ಶಬ್ದ ಅಂತೆ. ಉಪಮೇಯ ಹೇಳಿಲ್ಲ, ಯಾರು, ಮೂರನೇ ವ್ಯಕ್ತಿ, ಯಾವುದೋ ವ್ಯಕ್ತಿಯಾಗಿರ್ಬೋದು. ಇಲ್ಲಿ ಉಪಮೇಯ ಲುಪ್ತವಾಗಿದೆ ಅಂದರೆ ಹೇಳಿಲ್ಲ, ಆದ್ದರಿಂದ ಇದು ಲುಪ್ತೋಪಮಾಲಂಕಾರ. ಗಾಳಿಗೆಕ್ಕಿದ ದೀವಿಗೆಯಂತೆ ಈ ದೇಹ ಎಂಬುದು ವೇಳೆ ವೇಳೆಗೆ ಸ್ಮೃತಿ ಸಾರುತ್ತಲಿದೆ. ಇಲ್ಲಿ ಉಪಮೇಯ ಈ ದೇಹ, ಉಪಮಾನ ಗಾಳಿಗೆ ಇಕ್ಕಿದ ದೀವಿಗೆ, ಉಪಮಾವಾಚಕ ಶಬ್ದ ಅಂತೆ, ಸಮಾನ ಧರ್ಮ ಇಲ್ಲಿ ಏನಂತ ಹೇಳಿ ಹೇಳಿಲ್ಲ. ಗಾಳಿ ಬೀಸಿದಾಗ ದೀವಿಗೆ ನಂದುವಂತೆ, ಮೃತ್ಯುವೆಂಬ ಗಾಳಿ ಬೀಸಿದಾಗ ಶರೀರವೇ ನಂದಿ ಹೋಗುತ್ತದೆ. ಈ ಅಂಶವನ್ನವರಲ್ಲಿ ಸೂಚಿಸಿಲ್ಲ, ಅದನ್ನು ನಾವು ಊಹಿಸಿಕೊಳ್ಬೇಕಾಗುತ್ತೆ. ಈ ಸಮಾನ ಧರ್ಮ ಲುಪ್ತವಾಗಿರುವುದರಿಂದ ಇದು ಲುಪ್ತೋಪಮಾಲಂಕಾರವಾಗಿದೆ. ಇದಾಗಿದೆ ಉಪಮಾಲಂಕಾರದ ಬಗೆಗಿನ ಮಾಹಿತಿ. ಇನ್ನು ಎರಡನೇ ಅಲಂಕಾರ ರೂಪಕಾಲಂಕಾರ. ರೂಪಕಾಲಂಕಾರ ಅಂದರೆ ಏನು ಎಂಬುದನ್ನು ತಿಳ್ಕೊಳ್ಳೋಣ. ಇಲ್ಲಿ ಉಪಮಾನ ಉಪಮೇಯಗಳೆರಡು ಒಂದೇ ಎಂದು ಹೇಳಿದರೆ ಅದು ರೂಪಕಾಲಂಕಾರವಾಗ್ತದೆ. ಹೋಲಿಕೆಗೆ ಗುರಿಯಾಗುವ ವಸ್ತು ಮತ್ತು ಹೋಲಿಸುವ ವಸ್ತು ಒಂದೇ ಅಂತೇಳಿ ಹೇಳಿದರೆ ಅದನ್ನು ನಾವು ರೂಪಕಾಲಂಕಾರ ಅಂತೇಳಿ ಹೇಳ್ತೇವೆ. ಉದಾಹರಣೆಗೆ ಪುರದ ಪುಣ್ಯಂ ಪುರುಷರು ಪಿಂದೆ ಹೋಗುತ್ತಿದೆ, ಪರಿಜನದ ಭಾಗ್ಯವಡವಿಗೆ ನಡೆಯುತ್ತಿದೆ. ಪುರದ ಪುಣ್ಯವೇ ಆದ ಹರಿಶ್ಚಂದ್ರ, ಸೇವಕರ ಅದೃಷ್ಟವೇ ಆದ ಹರಿಶ್ಚಂದ್ರ ಕಾಡಿಗೆ ತೆರಳುತ್ತಿದ್ದಾನೆ. ಇಲ್ಲಿ ಉಪಮೇಯ ಹರಿಶ್ಚಂದ್ರ, ಉಪಮಾನ ಪುರದ ಪುಣ್ಯ, ಪರಿಜನರ ಭಾಗ್ಯ ಎನ್ನುವಂಥದ್ದು ಉಪಮಾನ. ಹರಿಶ್ಚಂದ್ರನೇ ಪುರದ ಪುಣ್ಯ, ಪರಿಜನರ ಭಾಗ್ಯವೆಂದು ಉಪಮೇಯ ಉಪಮಾನಗಳೆರಡು ಒಂದೇ ಎಂದು ವರ್ಣಿಸಿರುವುದರಿಂದ ಇದು ರೂಪಕಾಲಂಕಾರ.
ಮನೆಯೇ ಧರ್ಮಾಶ್ರಮ, ಮನೆವಾಳ್ತೆಯೇ ಧರ್ಮ, ವಿನಿಯ ನೂಳಿಗ ದೇವ ಪೂಜೆ. ಇಲ್ಲಿ ಮನೆ ಮತ್ತು ಧರ್ಮಾಶ್ರಮ, ಮನೆಯ ಬಾಳ್ವೆ ಮತ್ತು ಧರ್ಮ, ಪತಿಯ ಸೇವೆ ಮತ್ತು ದೇವರ ಪೂಜೆ ಒಂದೇ ಎಂದು ಹೇಳಿರುವುದು ರೂಪಕಾಲಂಕಾರವೆನಿಸುತ್ತದೆ. ನನ್ನವ್ವ ಫಲವತ್ತಾದ ಕಪ್ಪು ನೆಲ ಎನ್ನುವಂಥದ್ದು. ಕಾಯಕವೇ ಕೈಲಾಸ. ವಿದ್ಯಾರ್ಥಿ ರತ್ನ, ವಿದ್ಯಾರ್ಥಿ ಎನ್ನುವಂಥದ್ದು ಉಪಮೇಯ, ರತ್ನ ಎನ್ನುವಂಥದ್ದು ಉಪಮಾನ. ಕಮಲ ಮುಖ, ಕಮಲ ಎನ್ನುವಂಥದ್ದು ಉಪಮಾನ, ಉಪಮೇಯ ಮುಖ. ಹೀಗೆ ನಾವು ರೂಪಕಾಲಂಕಾರವನ್ನು ಗುರುತಿಸಬಹುದು. ನಾವು ರೂಪಕಾಲಂಕಾರದಲ್ಲಿ ಹಳೆಯ ಶಬ್ದಗಳನ್ನು ಜೋಡಿಸಿ ಹೊಸ ಹೊಸ ಶಬ್ದಗಳನ್ನು ಹುಟ್ಟಿಸಲಾಗುತ್ತೆ. ತನ್ನ ಕೃತಿಯಲ್ಲಿ ಹೆಚ್ಚಿನ ಸಂಖ್ಯೆಯ ರೂಪಕಗಳನ್ನು ಬಳಸಿ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎನಿಸಿಕೊಂಡಿದ್ದಾನೆ ಎಂಬುದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನು ಮೂರನೇದಾಗಿ ಉತ್ಪ್ರೇಕ್ಷಾಲಂಕಾರ. ಒಂದು ಪದಾರ್ಥವನ್ನು ಅಥವಾ ಸನ್ನಿವೇಶವನ್ನು ಬೇರೊಂದನ್ನಾಗಿ ಭಾವಿಸಿ ಅಂದರೆ ಕಲ್ಪಿಸಿ ವರ್ಣಿಸಿದರೆ ಅದನ್ನು ಉತ್ಪ್ರೇಕ್ಷಾಲಂಕಾರ ಅಂತೇಳಿ ಹೇಳ್ತೇವೆ. ಉತ್ ಅಂತ ಹೇಳಿದರೆ ಅರ್ಥ, ಪ್ರ ಅಂತ ಹೇಳಿದರೆ ಬಲಪೂರ್ವಕ, ಇಕ್ಷಾ ಅಂತ ಹೇಳಿದರೆ ನೋಡು. ಅದು ಇಲ್ಲದೇ ಇರುವಂತಹ ವಸ್ತುವನ್ನು ಅಂದರೆ ಅಲ್ಲದೇ ಇರುವಂತಹ ವಸ್ತುವನ್ನು ಅದು ಎಂದು ಭಾವನೆ ಅಂದರೆ ಸಂಶಯ, ಸಂಭಾವನೆ ಮಾಡುವುದೇ ಉತ್ಪ್ರೇಕ್ಷಾಲಂಕಾರ ಅಂತ ಹೇಳಿದರೆ ಅದು ಇಲ್ಲದೇ ಇರುವಂತಹ ವಸ್ತುವನ್ನು ಅದು ಎಂದು ಸಂಶಯಪಟ್ಟು ಸಂತೋಷವನ್ನು, ದುಃಖವನ್ನು, ಸಂಭ್ರಮವನ್ನು ಹೊಂದುವುದಕ್ಕೆ ಉತ್ಪ್ರೇಕ್ಷ ಅಂತ ಹೇಳಿ ಉತ್ಪ್ರೇಕ್ಷಾಲಂಕಾರ ಅಂತೇಳಿ ಕರಿತೇವೆ. ಅದು ಇಲ್ಲದೇ ಇರುವಂತಹ ವಸ್ತುವನ್ನು ಇದೆ ಅಂತ ಹೇಳಿ ಅಂದ್ಕೊಂಡು ಮಾಡುವಂಥದ್ದು ಉತ್ಪ್ರೇಕ್ಷಾಲಂಕಾರ. ಉತ್ಪ್ರೇಕ್ಷಾಲಂಕಾರದಲ್ಲಿ ಸಂಶಯಾರ್ಥವನ್ನು ಕೊಡುವ ಓ, ಎಂಬಿನಂ, ಎನಲು, ಏಂ ಮೊದಲಾದ ಪದಗಳು ಬರ್ತದೆ. ಉದಾಹರಣೆಗೆ ಕೈಕಾಲ್ ಮೂಡಿತೋ ನಬಕೆ, ಓ ಎನ್ನುವಂಥದ್ದು ಎಂಬಿನಂ, ಎನಲು, ಏಂ ಅಂತಹ ಪದಗಳು ಬರುವಂಥದ್ದು ಅಂತ ಹೇಳಿದೆ. ಅಂದರೆ ಇಲ್ಲಿ ನೋಡಿ, ಕೈಕಾಲ್ ಮೂಡಿತೋ ನಭಕೆ, ಓ ಬಂತು. ಅಲ್ಲೊಂದು ಇಲ್ಲೊಂದು ಬರೆದು ಚೆಲ್ಲಿದ ಚೂರು ಕಾಗದಗಳು ಎನಲು ತೇಲಾಡುತ್ತಿವೆ ತಿಳಿ ಮೋಡ ನೂರಾರು ನೀಲ ದಾಳದ ಮೌನ ಧ್ಯಾನದಲ್ಲಿ. ರಕ್ತ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲು ಚಿಕ್ಕ ಚಿಕ್ಕ ಬೆಟ್ಟಗಳನ್ನು ಕಡೆದು ಹಾಕಿರುವುದು ಎನಲು ಸತ್ತು ಬಿದ್ದ ಆನೆಗಳ ಹಿಂಡು ಕಾಣಿಸುತ್ತಿತ್ತು. ಬಾಚಿ ಹೆಣಿದ ಅವಳ ನೀಳ ಜಡೆಯು ನೀಲ ಪರ್ವತದ ಮೇಲೆ ಘಟ ಸರ್ಪ ಓ ಎನಲು ತೂಗಾಡುತ್ತಿದೆ. ಹೀಗೆ ನಾವು ಉತ್ಪ್ರೇಕ್ಷೆಯನ್ನು ಉಂಟು ಮಾಡುವ ರೀತಿಯಲ್ಲಿ ಇದ್ದರೆ ಅದನ್ನು ನಾವು ಸಂಭಾವಿಸಿಕೊಂಡು ಕಲ್ಪಿಸಿಕೊಂಡು ಅದಕ್ಕೆ ನಾವು ಹೇಳಿದರೆ ಅದನ್ನು ಉತ್ಪ್ರೇಕ್ಷಾಲಂಕಾರ ಅಂತೇಳಿ ಹೇಳ್ತೇವೆ. ಇನ್ನು ನಾಲ್ಕನೇದಾಗಿ ಅರ್ಥಾಂತರ ನ್ಯಾಸಾಲಂಕಾರ. ಸಾಮಾನ್ಯ ಅರ್ಥದಿಂದ ವಿಶೇಷಾರ್ಥವನ್ನು ಅಥವಾ ವಿಶೇಷಾರ್ಥದಿಂದ ಸಾಮಾನ್ಯ ಅರ್ಥವನ್ನು ಸಮರ್ಥಿಸಿದರೆ ಅದನ್ನು ನಾವು ಅರ್ಥಾಂತರ ನ್ಯಾಸಾಲಂಕಾರ ಅಂತೇಳಿ ಹೇಳ್ತೇವೆ. ಸಾಮಾನ್ಯ ಅರ್ಥದಿಂದ ವಿಶೇಷಾರ್ಥವನ್ನು ಅಥವಾ ವಿಶೇಷಾರ್ಥದಿಂದ ಸಾಮಾನ್ಯ ಅರ್ಥವನ್ನು ಸಮರ್ಥಿಸಿದರೆ ಅದನ್ನು ನಾವು ಅರ್ಥಾಂತರ ನ್ಯಾಸಾಲಂಕಾರ ಅಂತೇಳಿ ಹೇಳ್ತೇವೆ. ಅರ್ಥವನ್ನು ಅಂತರದಿಂದ ತಂದು ಇಡುವಂಥದ್ದು. ಸಾಮಾನ್ಯ ಸಂಗತಿ ಅಂದರೆ ಸಾರ್ವತ್ರಿಕವಾದ ವಿಚಾರ, ಅರ್ಥಾಂತರ ವೈಯಕ್ತಿಕವಾದಂತಹ ವಿಚಾರ. ಅರ್ಥಾಂತರ ನ್ಯಾಸಾಲಂಕಾರದಲ್ಲಿ
ಒಂದು ವಿಚಾರವನ್ನು ಸ್ಪಷ್ಟಪಡಿಸುವ ಸಲುವಾಗಿ ಅದೇ ಧರ್ಮಕ್ಕೆ ಸೇರಿದ ಬೇರೊಂದು ವಿಚಾರವನ್ನು ತಂದು ಹೇಳ್ತೇವೆ. ಉದಾಹರಣೆಗೆ, ಶಿವನು ಸದಾ ಭಕ್ತರನ್ನು ಕಾಯುತ್ತಾನೆ, ಪ್ರಹ್ಲಾದನನ್ನು ಹರಿ ರಕ್ಷಿಸಲಿಲ್ಲವೇ? ಅರ್ಥ ಆಯ್ತಾ? ಇಲ್ಲಿ ಒಂದು ವಿಷಯದ ಅರ್ಥವನ್ನು ಸ್ಪಷ್ಟಪಡಿಸಲು ಬೇರೊಂದು ಅರ್ಥವನ್ನು ತಂದು ಇಡಲಾಗುತ್ತದೆ. ಹೀಗೆ ಅರ್ಥವನ್ನು ಬೇರೊಂದು ಕಡೆಯಿಂದ ತಂದು ಇಡುವುದಕ್ಕೆ ಅರ್ಥಾಂತರ ನ್ಯಾಸ ಅಂತ ಹೇಳ್ತೇವೆ. ಅವನು ಉಂಡ ಮನೆಗೆ ಕೇಡು ಬಗೆದನು, ದುಷ್ಟರು ಕೇಡನ್ನು ಬಗೆಯುತ್ತಾರೆ. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ? ಇಲ್ಲಿ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎನ್ನುವುದು ವಿಶೇಷಾರ್ಥದ ವಾಕ್ಯ. ಅದನ್ನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎನ್ನುವಂತಹ ಸಾಮಾನ್ಯ ಅರ್ಥದಿಂದ ಕೂಡಿರುವಂತಹ ವಾಕ್ಯದಿಂದ ಸಮರ್ಥಿಸಲಾಗಿದೆ. ಹೀಗಾಗಿ ಅದನ್ನು ಅರ್ಥಾಂತರ ನ್ಯಾಸಾಲಂಕಾರ ಅಂತೇಳಿ ಹೇಳ್ತೇವೆ. ಆತನು ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಬಂದನು. ಜಾಣ ವಿದ್ಯಾರ್ಥಿಗಳು ಯಾವಾಗಲೂ ರ್ಯಾಂಕ್ ಅನ್ನು ಪಡೆದುಕೊಳ್ಳುತ್ತಾರೆ. 5ನೇದಾಗಿ ದೃಷ್ಟಾಂತಾಲಂಕಾರ. 2 ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದರ ಪ್ರತಿಬಿಂಬ ಮತ್ತೊಂದೆಂದು ತೋರಿದರೆ ಅದನ್ನು ನಾವು ದೃಷ್ಟಾಂತಾಲಂಕಾರ ಅಂತೇಳಿ ಹೇಳ್ತೇವೆ. ಒಂದು ವಿಚಾರವನ್ನು ಸ್ಪಷ್ಟಪಡಿಸಲು ಇನ್ನೊಂದು ವಿಚಾರವನ್ನು ಉದಾಹರಣೆಯಾಗಿ ಹೇಳುವುದಕ್ಕೆ ದೃಷ್ಟಾಂತ ಅಲಂಕಾರ ಅಂತೇಳಿ ಹೇಳ್ತೇವೆ. ಇಲ್ಲಿ ನೋಡಿ, ಉದಾಹರಣೆಗೆ ನಾವು ಅಟ್ಟದ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಅಡಿಗೆಯಾದ ಮೇಲೆ ಒಲೆ ಉರಿದರೆ, ಹಾಳಾದ ಮೇಲೆ ಬುದ್ಧಿ ಬಂದರೆ ಏನು ಉಪಯೋಗ? ಏನು ಉಪಯೋಗ? ಎರಡೂ ವ್ಯರ್ಥವೇ. ಹೀಗೆ ಈ ಎರಡೂ ವಾಕ್ಯಗಳಲ್ಲಿ ಅರ್ಥದ ಹೋಲಿಕೆಯಿಂದ ಬಿಂಬ ಪ್ರತಿಬಿಂಬ ಭಾವವಿದೆ. ಇದನ್ನು ನಾವು ದೃಷ್ಟಾಂತ ಅಲಂಕಾರ ಅಂತೇಳಿ ಹೇಳ್ಬೋದು. ಅಂದರೆ ಅಟ್ಟದ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು, ಎರಡೂ ಸಹ ವ್ಯರ್ಥವಾದಂತಹ ರೀತಿಯದ್ದು. ಆದ್ದರಿಂದ ಇದನ್ನು ದೃಷ್ಟಾಂತ ಅಲಂಕಾರ ಅಂತ ಹೇಳ್ಬೋದು. ಕವಿ ಒಂದು ಸಂಗತಿಯನ್ನು ಸ್ಪಷ್ಟಪಡಿಸಲು ಭಿನ್ನ ಧರ್ಮದಿಂದ ಕೂಡಿದ ಬೇರೊಂದು ಸಂಗತಿಯನ್ನು ನಿದರ್ಶನವಾಗಿ ಕೊಡುವುದಕ್ಕೆ ದೃಷ್ಟಾಂತ ಅಲಂಕಾರ ಅಂತೇಳಿ ಹೇಳ್ತೇವೆ. ಭಿನ್ನ ಭಿನ್ನ ಧರ್ಮದಿಂದ ಕೂಡಿದ 2 ವಿಚಾರಗಳು ಒಂದು ಇನ್ನೊಂದನ್ನು ಸಮರ್ಥಿಸುವುದಕ್ಕೆ ದೃಷ್ಟಾಂತ ಅಲಂಕಾರ ಅಂತೇಳಿ ಹೇಳ್ಬೋದು. ಉದಾಹರಣೆಗೆ ನೋಡಿ, ಊರು ಉಪಕಾರ ಅರಿಯತು, ಹೆಣ ಶೃಂಗಾರ ಅರಿಯದು. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಅತ್ತೆಗೆ ಒಂದು ಕಾಲ, ಸೊಸೆಗೆ ಒಂದು ಕಾಲ. ಇನ್ನು 6ನೇದಾಗಿ ಶ್ಲೇಷಾಲಂಕಾರ. ಉಪಮೇಯ ಮತ್ತು ಉಪಮಾನಪರವಾದ ಒಂದೇ ಬಗೆಯ ಶಬ್ದರೂಪದ ವಾಕ್ಯಗಳು ಬೇರೆ ಬೇರೆ ಅರ್ಥಗಳನ್ನು ಕೊಡುವಂತಿದ್ದರೆ ಅದನ್ನು ಶ್ಲೇಷಾಲಂಕಾರ ಅಂತೇಳಿ ಹೇಳ್ತೇವೆ. ಅಂದರೆ ಇಲ್ಲಿ ನಾನಾರ್ಥಗಳನ್ನು ಕೊಡುವಂಥದ್ದು. ಒಂದು ಶಬ್ದವು ಒಂದಕ್ಕಿಂತ ಹೆಚ್ಚು ಅರ್ಥಗಳನ್ನು ಕೊಡುವಂತಿದ್ದರೆ ಅದು ಶ್ಲೇಷಾಲಂಕಾರ. ಇಲ್ಲಿ ಆ ವಿವಾಹ ಮಂಟಪವು ಪುರಂದರಪುರದಂತೆ ಸದಾ ರಂಭಾನ್ವಿತ ವಿಬುಧ ಮಿಳಿತವಾಗಿತ್ತು. ಶ್ಲೇಷಾರ್ಥ ರಂಭ ಅಂದರೆ ಬಾಳೆ, ರಂಬೆ ಎಂಬ ಅಪ್ಸರೆ, ಈ ಎರಡೂ ನಾನಾರ್ಥಗಳನ್ನು ಕೊಡುವಂಥದ್ದು. ವಿಬುಧ ಅಂತ ಹೇಳಿದರೆ ಬ್ರಾಹ್ಮಣ ದೇವತೆ, ಈ ಎರಡೂ ಅರ್ಥಗಳನ್ನು ಕೊಡುವಂಥದ್ದು. ವಿವಾಹ ಮಂಟಪವು ಬಾಳೆಯ ಗಿಡಗಳಿಂದ ಅಲಂಕೃತವಾಗಿತ್ತು, ಬ್ರಾಹ್ಮಣರ ಸಮೂಹದಿಂದ ತುಂಬಿತ್ತು. ಪುರಂದರಪುರ ಅಂದರೆ ಅಮರಾವತಿಯು ರಂಭೆ ಎಂಬ ಅಪ್ಸರೆಯಿಂದ ಕೂಡಿತ್ತು, ದೇವತೆಗಳಿಂದ ತುಂಬಿತ್ತು. ರಂಭ ಮತ್ತು ವಿಬುಧ ಶಬ್ದಗಳು ಶ್ಲೇಷಾರ್ಥ, ಬೇರೆ ಬೇರೆ ಅರ್ಥಗಳನ್ನು ಹೊಂದಿ ವಿವಾಹ ಮಂಟಪ ಮತ್ತು ಅಮರಾವತಿಗಳನ್ನು ವರ್ಣಿಸುತ್ತದೆ. ಹೀಗಾಗಿ ಇಲ್ಲಿ ಶ್ಲೇಷಾಲಂಕಾರ ಸರಳವಾಗಿ ಕೆಲವೊಂದು ಅರ್ಥವನ್ನು ನೋಡಿದರೆ, ತಂದೆ ನೀನೇನು ತಂದೆ, ಈ ರೀತಿಯಲ್ಲಿ ಮಾರುತಿ ಕೊಳ್ಳುತಿ
ಮಾರುತಿ ಕೊಳ್ಳುತಿ. ವಾಲ್ಮೀಕಿ ನೀ ಬರೆದ ರಾಮಾಯಣ ನನಗೆ ಬೇಡ, ಏಕೆಂದರೆ ನೀನು ಬೇಡ. ಸೈಂಧವ ಉಪ್ಪು ಕುದುರೆ. ಉಪ್ಪು ಅಥವಾ ಕುದುರೆಯ ಅರ್ಥ ಬರುತ್ತೆ. ನಂಬಿ ಕರೆದರೆ ಓ ಎನ್ನನೇ ಶಿವ. ಇನ್ನು ದೀಪಕಲಂಕಾರ. ಪ್ರಸ್ತುತ ಮತ್ತು ಅಪ್ರಸ್ತುತಗಳಲ್ಲಿ ಒಂದೇ ಧರ್ಮ ಇದೆ ಎಂದು ಹೇಳುವುದೇ ದೀಪಕಾಲಂಕಾರ. ಉಪಮೇಯ ಮತ್ತು ಉಪಮಾನಗಳಲ್ಲಿ ಒಂದೇ ಧರ್ಮ ಇದೆ ಎಂದು ಹೇಳುವುದೇ ದೀಪಕಾಲಂಕಾರ. ದೀಪಕಾಲಂಕಾರವು ಹೊಸ್ತಿಲ ಮೇಲೆ ಇಟ್ಟ ದೀಪದಂತೆ ಮನೆಯ ಒಳಗೂ ಮತ್ತು ಹೊರಗೂ ಬೆಳಗುತ್ತದೆ. ಅಂದರೆ ಈ ದೀಪಕ ಅಲಂಕಾರದಲ್ಲಿ ಬರುವ ಒಂದೇ ಧರ್ಮವು ಹಲವಾರು ಉಪಮಾನ ಉಪಮೇಯಗಳಿಗೆ ಅರ್ಥವನ್ನು ಉಂಟು ಮಾಡುತ್ತದೆ. ಈ ದೀಪಕಾಲಂಕಾರದಲ್ಲಿ ಹಲವಾರು ಉಪಮಾನ ಮತ್ತು ಉಪಮೇಯಗಳ ಕೊನೆಯಲ್ಲಿ ಬರುವ ಒಂದೇ ಧರ್ಮವು ಆ ಎಲ್ಲ ಉಪಮಾನ ಮತ್ತು ಉಪಮೇಯಗಳಿಗೆ ಅರ್ಥವನ್ನು ಉಂಟು ಮಾಡುತ್ತದೆ. ಕೊನೆಯಲ್ಲಿ ಬರುವಂತಹ ಧರ್ಮವು ಆ ಇಡೀ ಪದ್ಯಕ್ಕೆ ಅರ್ಥವನ್ನು ಒದಗಿಸುತ್ತದೆ. ಇಲ್ಲಿ ಹಲವಾರು ಉಪಮಾನ ಮತ್ತು ಉಪಮೇಯಗಳಿಗೆ ಒಂದೇ ಧರ್ಮ ಇರುತ್ತೆ. ಉದಾಹರಣೆಗೆ, ಗುರುವಿಲ್ಲದ ಮಠ, ಹಿರಿಯರಿಲ್ಲದ ಮನೆ, ದೇವರಿಲ್ಲದ ಗುಡಿ, ನೀರಿಲ್ಲದ ಬಾವಿ, ಹೂವಿಲ್ಲದ ಬಳ್ಳಿ, ಎಲುಬಿಲ್ಲದ ನಾಲಗೆ, ನುಡಿಯಿಲ್ಲದ ನಡೆ, ಮಳೆಯಿಲ್ಲದ ಬೆಳೆ, ತಾಯಿಯಿಲ್ಲದ ತವರು. ನಿರರ್ಥಕ. ಹೀಗೆ ನಾವು ದೀಪಕಾಲಂಕಾರ ಅಂದರೆ ಪ್ರಸ್ತುತ ಮತ್ತು ಅಪ್ರಸ್ತುತಗಳಲ್ಲಿ ಒಂದೇ ಧರ್ಮ ಇದೆ ಅಂತೇಳಿ ಹೇಳುವಂಥದ್ದು. ಮತ್ತು ನಾವು ದೀಪಕಾಲಂಕಾರ ಅಂತೇಳಿ ಹೇಳ್ತೇವೆ. ಇದಾಗಿದೆ ಅಲಂಕಾರಗಳ ಬಗೆಗಿನ ಮಾಹಿತಿ. ಮುಂದಿನ ವ್ಯಾಕರಣಾಂಶಗಳಿಗಾಗಿ ಕನ್ನಡ ಶ್ರೀ ಚಾನೆಲ್ ಹಾಗೂ ಹೆಚ್ಚಿನ ಸಾಮಾನ್ಯ ಜ್ಞಾನ ಹಾಗೂ ಕನ್ನಡ ಸಾಹಿತ್ಯದ ಬಗ್ಗೆ ತಿಳಿಯಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.